ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ಯಾರಿಗೆ ಕುಚ್ಚು ಡಿಸೈನಿಂಗ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನಿಂಗ್ ಇದು. ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ ಅದಕ್ಕೆ, ಮತ್ತು ಬ್ರೈಡಲ್ ಫ್ಲವರ್ ತೊಗೊಂಡಿದ್ದೀನಿ ಹಾಕೋಕ್ಕೆ. ಇದು ನೀಡಲ್, ಕ್ರೋಶಾ ನೀಡಲ್ 10-0-7-5 mm ಈ ನೀಡಲ್ ತೊಗೊಂಡಿದ್ದೀನಿ. 6 ಎಳೆ ದಾರ ಸುತ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಈ ಬಟ್ಟೆಗೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, 6 ಎಳೆ ದಾರನ ಸುತ್ಕೊಂಡು ಗಂಟು ಹಾಕ್ಕೊಂಡು ಈ ಥರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಬೆಳ್ಳಿಗೆ ದಾರ ಸುತ್ಕೊಂಡು ಈಗ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನಾನು ಬಟ್ಟೆಗೆ ಮಾಡಿ ತೋರಿಸಿದ್ದೀನಿ, ನೀವು ಸೀರೆಗೆ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ದಾರ ಹಾಕ್ಕೊಂಡು ಒಂದು ಲಾಕ್ ಮಾಡಿದ್ದೀನಿ, ಮತ್ತು 2 ಲಾಕ್ ಮಾಡಿ 4 ಚೈನ್ ಹಾಕ್ತೀನಿ. ಈಗ 1 2 3 4 ಇಲ್ಲಿಗೆ ಬರುತ್ತೆ ಚೈನ್ ನೋಡ್ಕೊಂಡ್ಬಿಟ್ಟು ಮತ್ತೆ ಒಂದು ಲಾಕ್ ಮಾಡ್ತೀನಿ. ಎರಡು 3 4 ಚೈನು 3 ಸತಿ ಹಾಕ್ಕೊಬೇಕು ಈ ಡಿಸೈನಿಗೆ. ಫಸ್ಟು ಒಂದು 3 4 ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಹೀಗೆ ಇಟ್ಕೊಂಡ್ಬಿಟ್ಟು ಕ್ರೋಶಾ ನೀಡಲ್ನ ಹೀಗೆ ಹಾಕಿ ಈಗ ಒಂದು ಮನೆ ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತೊಗೊಳ್ಳೋದಿಲ್ಲ. ಈಗ ಬ್ರೈಡಲ್ನ ಪೋಣಿಸ್ಕೊಳ್ಳೋಣ. 3 ಮನೆ ಆದಮೇಲೆ ಈ ಥರ ಫ್ಲವರು ಬೀಡ್ಸನ್ನು ಹಾಕ್ಕೊಂಡು ಇದರಲ್ಲಿ ನಿಧಾನಕ್ಕೆ ಹೀಗೆ ಎಳ್ಕೊಂಡು ಫಸ್ಟು ಈ ಫ್ಲವರಿಗೆ ಒಂದು ಲಾಕ್ ಮಾಡ್ಕೊಂಡ್ಬಿಡಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಸೂಜಿಲಿ ದಾರ ತಗೊಂಡು ಮತ್ತೊಂದು ಲಾಕ್ ಮಾಡೋದು. ಲಾಕ್ ಮಾಡಾಯಿತು. ಈಗ ಮತ್ತೆ 4 ಚೈನು 2 3 4 ನೋಡಿ, ಹೀಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಒಂದು ಮನೆ ಹಾಕ್ಕೊಳ್ಳೋದು. ಈಗ ಮತ್ತೆ ಚೈನು 5 ಸತಿ ಹಾಕಬೇಕೀಗ. 2 4 ಹೆವಿ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ನೀವು ಹಾಕ್ಕೊಂಡು ನೋಡಿ. 1 2 3 4 ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋದು. ಮತ್ತು 4 ಚೈನು. ಸೀರೆಗಾದರೆ ಒಂದು ಸ್ವಲ್ಪ ಲೂಸಾಗಿ ಹಾಕಬೇಕು, ಟೈಟ್ ಆಗಿಬಿಡತ್ತೆ. ಮತ್ತು 2 3 4 ನೋಡಿ, ಮನೆ 1 2 3 4 5 ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ಲಾಕ್ ಮಾಡಿ ಮತ್ತು ಬೀಡ್ಸ್ ಹಾಕಬೇಕು. ನೋಡಿ ಹೀಗೆ
ಹೀಗೆ ಬೀಡ್ಸನ್ನ ಅದರಲ್ಲಿ ತಕ್ಕೊಂಡು ಒಂದು ಲಾಕ್ ಮಾಡಿ. One, 2, 3, 4 ಮತ್ತು ಇಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನಾನು ಬೇರೆ ಬಟ್ಟೆಗೆ ತೋರಿಸಿದ್ದೀನಿ, ಸೀರೆಗೆ ತೋರಿಸಿಲ್ಲ. ನೀವು ಸೀರೆಗೆ ಪ್ರಾಕ್ಟೀಸ್ ಆದಮೇಲೆ ಸೀರೆಗೆ ಹಾಕ್ಕೊಬೋದು ಕಲಿಯೋರು. ಮತ್ತು 3 ಸತಿ ಹಾಕಿ ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಆರ್ಚ್ ಮಾಡೋದು ತೋರಿಸ್ತೀನಿ. ಒಂದು, 2, 3, 4 ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಗಂಟು ಹಾಕ್ಬಿಡೋದು. ಕತ್ರಿ ತೊಗೊಂಡು ಈ ಕಟ್ ಮಾಡಿಬಿಟ್ಟು ಲಾಸ್ಟಿಗೆ ಗಂಟು ಹಾಕ್ಬಿಟ್ಟು ಗ್ಲೂ ಹಾಕಿ ಗಮ್ ಹಾಕಿ ಅಂಟಿಸ್ಬಿಟ್ರೆ ಆಯಿತು. ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ತ್ರಿಬಲ್ ಕ್ರೋಶಾ ಹಾಕೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ಟೆಪ್ ಆಯಿತು. ಈಗ ಫಸ್ಟು ಮೂರು ಸರಿ 4 ಚೈನ್ ಹಾಕೊಳ್ಳೋದು, ಮತ್ತು 1 ಬೀಡ್ಸ್ ಹಾಕೋದು, ಮತ್ತು 5 ಸರಿ ಚೈನ್ ಹಾಕೋದು, ಮತ್ತು 1 ಬೀಡ್ಸ್ ಹಾಕೋದು. ಇದು ಎಂಡಿಂಗ್ 3 ಬರಬೇಕು. ಅದೇ ಥರ ನೋಡ್ಕೊಂಬಿಟ್ಟು 5 ಹಾಕಿ ಲಾಸ್ಟಿಗೆ ಫಸ್ಟಿಗೆ 3 ಬರಬೇಕು, ಲಾಸ್ಟಿಗೆ 3 ಬರಬೇಕು. ಅದೊಂದು ನೋಡ್ಕೊಂಡ್ರೆ ಸಾಕು. ನಾನು ನಿಮಗೆ ಟ್ರೈಯಲ್ಲಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್. ಮತ್ತು ಈಗ ನೋಡಿ 6 ಎಳೆದಾರ ತೊಗೊಂಡು ಅದೇ ಪಿಂಕ್ ಕಲರ್ನೇ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಮನೆ ಇದೆಯಲ್ಲ, ಇಲ್ಲಿಗೆ ಸೂಜಿಲಿ ನೀಡಲ್ ತಕ್ಕೊತೀನಿ ನೋಡಿ. ಗಂಟು ಹಾಕ್ಕೊಂಬಿಟ್ಟು ತಗೊಂಡು ಮತ್ತೆ ಒಂದು ಮನೆ ಹಾಕ್ತೀನಿ. ಹಾಕಿ ಮತ್ತು ಚೈನ್ ಹಾಕ್ತೀನಿ. 1, 2, 3, 4 ನೋಡಿ. ಈ ಮನೆಗೆ ಇವೆರಡರ ಮಧ್ಯೆ ಇರುತ್ತಲ್ವ, ಇದಕ್ಕೆ ಚುಚ್ಚಿಬಿಟ್ಟು ಹೀಗೆ ತಗೊಂಡು ಮತ್ತೆ ಒಂದು ಮನೆ ಹಾಕಿ ಮತ್ತೆ ಚೈನ್ ಹಾಕೋದು. ಎರಡು, 3, 4 ಈಗ ಮತ್ತೆ ಒಂದು ಮನೆ ಹಾಕಿ ಈಗ ಮತ್ತೆ ತ್ರಿಬಲ್ ಕ್ರೋಶಾ ಮಾಡಬೇಕು ನೋಡಿ. ತೋರಿಸ್ತೀನಿ ತ್ರಿಬಲ್ ಕ್ರೋಶಾ ಹೇಗೆ ಮಾಡೋದು ಅಂತೇಳಿ. ಸಿಂಗಲ್ ಕ್ರೋಶಾ ತೊಗೊತೀನಿ. ಈಗ ಮತ್ತೆ ಇದರೊಳಗಡೆ ಇದು ಮನೆ ಇದೆಯಲ್ಲ, ಈ ಮನೆ ಒಳಗೆ ಸಿಂಗಲ್ ಕ್ರೋಶಾ ತೊಗೊಂಡು ಈಗ ತ್ರಿಬಲ್ ಕ್ರೋಶಾ ತೊಗೊತೀನಿ ನೋಡಿ. ಈ ಸೂಜಿ ಮೇಲೆ 2 ಸತಿ ದಾರ ಹೀಗೆ ಸುತ್ಕೊಬೇಕು ತ್ರಿಬಲ್ ಕ್ರೋಶಾ ಅಂದರೆ. ಈಗ ಇಲ್ಲಿದೆಯಲ್ಲ ಬೀಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ಲ, ಆ ದಾರಕ್ಕೆ ಇದನ್ನು ಇದರಲ್ಲಿ ಸೇರಿಸ್ಬೇಕು. ಇದರಲ್ಲಿ ತ್ರಿಬಲ್ ಕ್ರೋಶಾ ಅಂದರೆ ನೋಡಿ, ದಾರ ತಗೊಂಡು 2 1 ಮತ್ತು 2 1 ಮತ್ತು 2 1 ಅಲ್ಲಿಗೆ 3 ಸರಿ ಆಯಿತು. ಇದಕ್ಕೆ ತ್ರಿಬಲ್ ಕ್ರೋಶಾ ಅಂತಾರೆ. ಈ ಥರ ಕಂಬನ 13 ಸರಿ ಹಾಕಬೇಕು. ತೋರಿಸ್ತೀನಿ ನೋಡಿ. 1 2 1 ಸುತ್ಕೊಂಡೆ. ತ್ರಿಬಲ್ ಕ್ರೋಶಾ ಅಂದರೆ 2 ಸತಿ ಸೂಜಿ ಮೇಲೆ ದಾರ ತೊಗೊಬೇಕು. ಇಲ್ಲಿ ಬೀಡ್ಸ್ ಹಿಂದ್ಗಡೆ ದಾರ ಇದೆ ನೋಡಿ, ಅದರೊಳಗಿಂದ ದಾರ ಹೀಗೆ ತೊಗೊಂಡು 2 1 2 1 ಮತ್ತು 2 1 ಮತ್ತು ದಾರ ಹೀಗೆ 13 ಸರಿ ಕಂಬ ಹಾಕ್ಕೊಬೇಕು. 2 1 2 1 ಮತ್ತು 2 1 ಹೀಗೆ 13 ಮನೆ ಮಾಡ್ಕೊಳ್ತೀನಿ. 2 1 2 1 2 1 ಫುಲ್ಲು ಈ ಮನೆಗೆ
13 ಕಂಬಗಳನ್ನ ಹಾಕ್ತಾ ಬರಬೇಕು. ಆವಾಗ ಆರ್ಚು ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಸ್ಯಾರಿ ತುಂಬ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್. ನೀವು ಹಾಕ್ಕೊಂಡು ನೋಡಿ, ಟ್ರೈ ಮಾಡಿ. ಇದು ಫಾಸ್ಟು ಅನಿಸಿದ್ರೆ ನೀವು 2-3 ಸತಿ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. 13 ಕಂಬ ಹಾಕ್ತೀನಿ ಒಟ್ಟು. ಆರೆಳೆ ತೊಗೊಬೇಕು ದಾರನ. ನೋಡಿ ಫ್ರೆಂಡ್ಸ್, 1 2 3 4 5 6 8 9 10 11 ಆಗಿದೆ. ಎರಡಕ್ಕೊಂದು ಮತ್ತೆ ದಾರ ನೋಡಿ ಹೀಗೆ. ಎರಡಕ್ಕೊಂದು 3 ಸತಿ ಹಾಕಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, 1 2 3 4 5 6 7 8 9 10 11 12 ಇನ್ನೊಂದು ಆರ್ಚು 13 ಬರಬೇಕು ಒಟ್ಟು. ಎರಡಕ್ಕೊಂದು 13 ಆಯಿತು ನೋಡಿ ಫ್ರೆಂಡ್ಸ್ ಆರ್ಚಿಗೆ. ಮತ್ತು ಇಲ್ಲೇ ಇರುತ್ತಲ್ಲ, ಮತ್ತು ಒಂದು ಸಿಂಗಲ್ ಕ್ರೋಶ ಆಗ್ತಾಯಿದೆ, ಲಾಕ್ ಮಾಡೋದು. ಮತ್ತೆ ಒಂದು ಸಿಂಗಲ್ ಕ್ರೋಶ ನೋಡಿ. ಈಗ ಮತ್ತೆ ಚೈನು, ಮತ್ತೆ ಮಾಮೂಲಿ 1 2 3 4 ಆಯಿತು. ಈಗ ನೋಡಿ, ಈ ಮನೆ ಇದೆಯಲ್ಲ, ಈ ಮನೆಗೆ ಮತ್ತೆ ಸಿಂಗಲ್ ಕ್ರೋಶ, ದಾರ ತಗೊಳ್ಳಲ್ಲ ಸೂಜಿ ಮೇಲೆ ನೋಡಿ. ಮತ್ತೆ 1 2 3 4 ಮತ್ತೆ ಇದ್ರ ಮೇಲೆ ಹಾಕ. ಇದು 2 3 4 ಈಗ ಮತ್ತೆ ತ್ರಿಬಲ್ ಕ್ರೋಶ. ಈ ಬೀಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ಲ, ಆ ದಾರಕ್ಕೆ ಬೀಡ್ಸ್ ಕಂಬ ಹಾಕು. ಎರಡಕ್ಕೊಂದು 4 ಚೈನು, ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನು, 1 2 3 4. ಈಗ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿ ಕಟ್ ಮಾಡ್ತೀನಿ ದಾರನ. ಮತ್ತು ನೆಕ್ಸ್ಟು ಬೇರೆ ಕಲರ್ ತೋರಿಸ್ತೀನಿ ಬೀಡ್ಸ್. ಈಗ ಎಳೆದು ಒಂದು ಟೈಟ್ ಮಾಡಿದ್ರೆ ಇದನ್ನು ಲಾಸ್ಟಿಗೆ ಗಂಟು ಹಾಕೋಣ. ನೋಡಿ ಫ್ರೆಂಡ್ಸ್, 6 ಎಳೆ ಮತ್ತು ಮೆಂತೆ ಕಲರು
ಇನ್ನೊಂದು ನೆಕ್ಸ್ಟ್ ಕಲರ್ ತೋರಿಸ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮೇಲೆ ಲಾಕ್. ಈಗ ಮತ್ತೆ 1 2 3 4 ಮತ್ತು ಲಾಕ್ ಮೇಲೆ ಲಾಕ್. ಈಗ ಮತ್ತೆ ಚೈನು 1 2 3 ಲಾಕ್. ಮತ್ತು ಈಗ ಇದ್ರ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್. ಈಗ ಲಾಕ್ ಮಾಡಿಕೊಂಡು ಒಂದು ಕಂಬ ಸಿಂಗಲ್ ಕ್ರೋಶ ನೋಡಿ. ಈಗ ಈ ಗ್ಯಾಪ್ ಇರುತ್ತಲ್ವಾ, ಈ ಕಂಬದ ಗ್ಯಾಪಲ್ಲಿ ಒಂದನ್ನು ಲಾಕ್ ಮಾಡ್ಕೊತೀನಿ. ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿ ಈಗ ಒಂದು ಬೀಡ್ಸ್ ಹಾಕೊಳ್ಳೋಣ ಸಣ್ಣದು. ಹೀಗೆ ಬೀಡ್ಸ್ ಸಣ್ಣ ಬೀಡ್ಸ್ ಹಾಕೊಳ್ಳೋಣ. ಈಗ ನಿಧಾನಕ್ಕೆ ನೋಡ್ಕೊಳ್ಳಿ. ನೋಡಿ, ಇದ್ರ ಮಧ್ಯೆ ಇರುತ್ತಲ್ಲ, ಇವೆರಡು ಕಂಬದ ಮಧ್ಯೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಮತ್ತು ಇದರಲ್ಲಿ ಮತ್ತೆ ಸೇರಿಸ್ಕೊಂಡು ಮತ್ತೆ ನೋಡಿ ಬಂತು, ಮಣಿ ಬಂತು. ಈ ಬೀಡ್ಸ್ನು ಸೇರಿಸಿ ದಾರ ತಗೊಬೇಕು. ಮತ್ತು ಇನ್ನೊಂದು ಬೀಡ್ಸು ಸೇರಿಸ್ಕೊಡೋಣ ನೋಡಿ. ಈ ಥರ ಸೇರಿಸ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ, ಗ್ಯಾಪ್ ಇರುತ್ತಲ್ವಾ ಇವೆರಡರ ಮಧ್ಯೆ, ಈ ಕಂಬದ ಮಧ್ಯೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಈ ಬೀಡ್ಸು ಎಲ್ಲ ಸೇರಿಸಿ ನಿಧಾನ ಕೇಳಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈಗ ಬರಬೇಕು. ಈಗ ಮತ್ತೊಂದು ಮಣಿ ಹಾಕೋಬೇಕು. ಒಟ್ಟು 12 ಕಂಬ ಬರುತ್ತೆ. 12ಕ್ಕೂ ಒಂದೊಂದು ಬೀಡ್ಸು ಹಾಕೊಳ್ಳೋದು ಡಿಫ್ರೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಎರಡರ ಮಧ್ಯೆ ಕಂಬ. ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಸುಲಭ ಆಗುತ್ತೆ. ನೋಡಿ, ಈಗ ಮತ್ತೆ ಸೂಜಿ ಬೀಡ್ಸು ಸೇರಿಸ್ಕೊಂಡು ಸೂಜಿ ಮೇಲೆ ದಾರ, ಕಂಬ, ಎರಡಕ್ಕೊಂದು. ಈಗ ಬೀಡ್ಸು ಸೇರಿಸ್ಬಿಟ್ಟು ಈಗ ತಗೊಬೇಕು. ಮತ್ತು ಬೀಡ್ಸು ಸೇರಿಸ್ತಾ ಇದ್ದೀನಿ. ಈಗ ಒಟ್ಟು 12 ಬರುತ್ತೆ ಆರ್ಚು. ಎರಡಕ್ಕೊಂದು, ನೋಡಿ ಫ್ರೆಂಡ್ಸ್, ಈಗ ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ.
ಇದು ಡಬಲ್ ಕ್ರೋಶೆ. ಫಸ್ಟ್ ಹಾಕಿದ್ದು ತ್ರಿಬಲ್ ಕ್ರೋಶೆ. ಒಂದು 2 3 1 2 3 7 8 9 10 11. ಲಾಸ್ಟಿಗೆ ಕಂಬ ಎಲ್ಲ ಆಯಿತು. ಈಗ ಸಿಂಗಲ್ ಕ್ರೋಶೆ ಲಾಕ್ ಮಾಡೋದು. 2 ಸಿಂಗಲ್ ಕ್ರೋಶೆ ಹಾಕೋದು. ನೋಡಿ ಈಗ ಮತ್ತೆ ಲಾಕ್ ಮೇಲೆ ಲಾಕು. ಮಾಮೂಲಿ ಮತ್ತೆ 4 ಚೈನ್. ಮತ್ತು ಲಾಕ್ ಮೇಲೆ ಲಾಕು. ಲಾಕ್ ಮೇಲೆ ಲಾಕ್ ಮಾಡಿದೆ. ಮತ್ತು ಈಗ ಸಿಂಗಲ್ ಕ್ರೋಶೆ 2 ಸತಿ ಸಿಂಗಲ್ ಕ್ರೋಶೆ ಹಾಕಿ ಈಗ ನೋಡಿ ಕಂಬಕ್ಕೆ ಫಸ್ಟು ಹಾಗೆ ಒಂದು ಕಂಬ ಹಾಕೋದು. ಈಗ ಬೀಡ್ಸ್ ಹಾಕ್ತೀನಿ ನೋಡಿ. ಒಂದು ಆರ್ಚ್ ಬಂತು. ನೆಕ್ಸ್ಟು ಆರ್ಚು ತೋರಿಸ್ತೀನಿ. ಮತ್ತು ಸೂಜಿ ಡಬಲ್ ಕ್ರೋಶೆ ಪಕ್ಕಕ್ಕೆ ಇರುತ್ತಲ್ಲ. ಈಗ ಒಟ್ಟು 12 ಕಂಬ ಬಂತು. 1 2 3 4 5 7 8 9 10 11 12 ಕಂಬ. ಲಾಸ್ಟ್ ಕಂಬ ಬಿಡ್ಸ್ ಹಾಕ್ಕೊಳ್ಳಲ್ಲ, ಹಾಗೆ ಹಾಕ್ತಾಯಿದೆ. ನೋಡಿ ಫ್ರೆಂಡ್ಸ್, ಈಗ ಸೂಜಿ ಮೇಲೆ ದಾರ ತಗೊಳ್ಳಲ್ಲ, ಹಾಗೆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನು 1 2 3 4 ಮತ್ತು ಲಾಕ್ ಮೇಲೆ ಲಾಕು. ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಈಗ ಕಟ್ ಮಾಡ್ತಾ ಇದ್ದೀನಿ.
ಕಟ್ ಮಾಡಿದ್ಮೇಲೆ ಲಾಸ್ಟಿಗೆ ಬಿಚ್ಚು ಹೋಗ್ದಂಗೆ ಲಾಸ್ಟಿಗೆ ಬ್ಲೂ ಕಂಟಿಸಿದ್ರೆ ಆಯಿತು. ಇಲ್ಲ 12 ಬೀಡ್ಸ್ ಹಾಕಿದ್ದೀನಿ. ಇಲ್ಲೂ ದೊಡ್ಡಕ್ಕೆ ಆರ್ಚ್ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಇನ್ನೊಂದು ಕಲರ್ ತೋರಿಸ್ತೀನಿ. ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ಮತ್ತು ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಸ್ಟು ಎಂಡಿರುತ್ತಲ್ವ, ಇದ್ರ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸೂಜಿ ನಿಧಾನಕ್ಕೆ ಹೀಗೆ ಎಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ನೋಡಿ, ಸೂಜಿ ಇಟ್ಕೊಂಡು ನಿಧಾನಕ್ಕೆ ಎಳ್ಕೊಂಡು ಮತ್ತು ಇದ್ರ ಮೇಲೆ ಮತ್ತೊಂದು ಲಾಕ್ ಮಾಡ್ತಾಯಿದ್ದೀನಿ. 2 ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಮತ್ತೆ 3 ಚೈನು, 1 2 3 4 ಚೈನು ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿದೆ. ನೋಡಿ, ಅಷ್ಟು ತಕ್ಕೊಂಡಿದ್ದೀನಿ. ಈಗ ಇಲ್ಲಿ ಕುಚ್ಚು ಬರುತ್ತೆ. ಮತ್ತು ಆರ್ಚ್ ಮಾಡೋದು ತೋರಿಸ್ತೀನಿ. ಮತ್ತೆ ಇಲ್ಲಿಗೆ ಒಂದು ಕಂಬ ಮಾಡ್ಕೊತೀನಿ ಡಬಲ್ ಕ್ರೋಶ ಹಾಕಿ. ನೋಡಿ, ಈಗ ಮತ್ತೆ 3 ಚೈನ್ ಹಾಕೊತೀನಿ. 3 ಚೈನ್ ಮತ್ತು ಈ ಗ್ಯಾಪ್ ಒಳಗೆ ಡಬಲ್ ಕ್ರೋಶ ಮಾಡ್ಕೊಬೇಕು. 2 ಒಟ್ಟು 4 ಕಂಬ ಹಾಕ್ತೀನಿ. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗೆ 4 ಕಂಬ ಹಾಕಿದ್ರೆ ಒಂದು ಪೆಟಲ್ ಆಗುತ್ತೆ. ನಿಧಾನಕ್ಕೆ ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್. ಒಟ್ಟು 4 ಕಂಬ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ಈ ಮೇಲೆ ಹಾಕಿದ್ದೀನಲ್ಲ, ಅದೇ ಥರ ಬೀಡ್ಸ್ ಹಾಕ್ಕೊಬೋದು. ನಾನು ಬೀಡ್ಸ್ ಹಾಕಿಲ್ಲ ಇದಕ್ಕೆ. ನೋಡಿ, ಈಗ ಮತ್ತೆ ಇದು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಒಂದು ಗ್ಯಾಪ್ ಬಿಡಬೇಕು. ನೋಡಿ, ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕ್ತೀನಿ. ಮತ್ತೆ 1 2 3. ಈಗ ಮತ್ತೆ ಈ ಗ್ಯಾಪಿಗೆ ಒಟ್ಟು ಡಬಲ್ ಕ್ರೋಶ ಅದೇ ಥರ 3. ನೋಡಿ, ಇಲ್ಲಿ 1 2 3 4 ಹಾಕ್ತೀನಿ. ಎರಡಾಯಿತು ಕಂಬ. ಈಗ ಮತ್ತೆ 3ನೇದು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಒಟ್ಟು ಈ ಥರದ್ದು ಪೆಡಲ್ಲು 7 ಬರುತ್ತೆ. ಈಗ ಮತ್ತೆ ನಾನು ಒಂದು ಗ್ಯಾಪ್ ಇಟ್ಟು ಈ ಗ್ಯಾಪಿಗೆ ಮತ್ತೆ ಒಂದು ಕಂಬ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆಯಿತಾ. ಈಗ ಮತ್ತೆ 3 ಚೈನು ಅದೇ ಥರ 3 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶ ಕಂಬ ಹಾಕ್ತಿದ್ದೀನಿ. ಒಟ್ಟು 4 ಕಂಬ ಬರುತ್ತೆ. ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂತಂದರೆ ನೀವು ಆ ಕಂಬಕ್ಕೆ ಒಂದೊಂದು ಬೀಡ್ಸ್ ಹಾಕ್ಕೊಬೋದು. ಇದನ್ನೇ ಬೇರೆ ಬೇರೆ ಥರ ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಬೋದು. ಒಟ್ಟು 4 ಕಂಬ ಬರುತ್ತೆ. ನೋಡಿ, ಈಗ ಮತ್ತೆ ನಾನು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಲಾಕ್ ಮಾಡ್ತೀನಿ. ಮತ್ತೊಂದು ಕಂಬ ಮಾಡ್ಕೊತಾ ಇದ್ದೀನಿ. ಎರಡಕ್ಕೊಂದು ಮಾಮೂಲಿ. ಮತ್ತು 3 ಚೈನು 1 2 3. ಈಗ ಮಾಮೂಲಿ ಮತ್ತೆ ಈ ಗ್ಯಾಪ್ ಒಳಗೆ 4 ಕಂಬ ಹಾಕ್ತಾಯಿದ್ದೀನಿ.
ಇಲ್ಲಿಗೆ ಮತ್ತೆ ಲಾಕ್ ಮಾಡ್ತೀನಿ, ಕಂಬ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಕಂಬ ಹಾಕಿದ್ದೀನಿ ನೋಡಿ. 1 2 3 4 5 6 7ನೇದು ಲಾಸ್ಟ್ನೇದು ಉಳಿದಿದೆ. ಈಗ ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಇದರೊಳಗಡೆ ಈ ಗ್ಯಾಪಲ್ಲಿ 4 ಕಂಬ ಹಾಕಬೇಕು. ಈಗ ಮತ್ತೆ ಇಲ್ಲಿಗೆ ಲಾಕ್ ಮಾಡ್ತೀನಿ. ನೋಡಿ, ಮತ್ತೆ ಲಾಕ್ ಮೇಲೆ ಲಾಕ್. ಈಗ ಮತ್ತೆ ಈ ಆರ್ಚ್ಗೆ ಡಿಸೈನ್ ಅದೇ ಥರ ಪಿಟಲ್ಕೊಂಡು ಮಾಡೋದು. ಈಗ ನೋಡಿ, ಈ ಕಂಬಕ್ಕೆ ಹಾಕ್ತಾಯಿದ್ದೀನಿ. ಒಂದು ಕಂಬ ಹಾಕ್ಕೊಂಡೆ, ಕಂಬ ಹಾಕಿ ಮಾಮೂಲಿ ಆ ಕಡೆ ಹಾಕಿದ್ವಲ್ಲ ಅದೇ ಥರ ಮತ್ತು ಚೈನು 2 3. ಈಗ ಈ ಗ್ಯಾಪಲ್ಲಿ 4 ಕಂಬ ಆ ಕಡೆ ಮಾಡಿದ್ದೀವಲ್ಲ ಅದೇ ಥರ ಮತ್ತೆ ಹಾಕೋದು. ಆಯಿತು ಫ್ರೆಂಡ್ಸ್, ನೋಡಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಆಯಿತು. ಮತ್ತು ಈ ಲಾಕ್ ಮೇಲೆ ಲಾಕು ಮತ್ತೊಂದು. ಈಗ ಮತ್ತೆ 3 ಚೈನು, 4 ಚೈನ್ ಒಟ್ಟು 2 3 4. ಈಗ ನೋಡಿ ಎಂಡಿಂಗ್ ಇದೆಯಲ್ವಾ, ಇಲ್ಲಿಗೆ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿದ್ರೆ ಆಯಿತು. ಇದನ್ನು ಕಟ್ ಮಾಡಿ ತೆಗಿತೀನಿ. ಮತ್ತು ಲಾಸ್ಟಿಗೆ ಗ್ಲೂ ಹಾಕಿ ತೆಗೆದುಬಿಟ್ಟು ಇದನ್ನು ಹಿಂದ್ಗಡೆ ಅಂಟಿಸಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಎಲ್ಲ ಮುಗೀತು. ಈಗ ಇದೆಲ್ಲ ಲಾಸ್ಟಿಗೆ ಎಂಡ್ ಮಾಡೋಣ. ಗ್ಲೂ ಹಾಕಿ ಅಂಟಿಸ್ಬಿಟ್ರೆ ಆಯಿತು. ನೋಡಿ ಡಿಸೈನು. ಇದೇ ಡಿಸೈನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ಯಾರಿಗೆ. ನಾನು ಹಾಕಿರೋದು ನಿಮಗೆ ಕಲೀಲಿಕ್ಕೆ ತೋರಿಸಿರೋದು ಇದು. ಇಲ್ಲಿಗೆ ನೋಡಿ, ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿಗೊಂದು ಇಲ್ಲಿಗೊಂದು ಕುಚ್ಚು ಬರುತ್ತೆ. ನಾನು ಇಲ್ಲಿ ಕುಚ್ಚನ್ನು ತೋರಿಸಿದ್ದೀನಿ ನೋಡಿ. ಇದನ್ನು ನಾನು ಒಟ್ಟು 150 ಎಳೆ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ. 150 ಎಳೆ ತೊಗೊಂಡು ಐರನ್ ಮಾಡ್ಕೊಂಬಿಟ್ಟು ಇಲ್ಲಿಗೆ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಿಗೆ ಕುಚ್ಚು ಒಂದೊಂದು ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನನಗೆ ಈ ಕುಚ್ಚು ನೋಡಿ, ಇಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್, 2 ಕಲರ್ ಕುಚ್ಚು ಹಾಕಿದ್ದೀನಿ. ಮೆಂತೆ ಕಲರು, ಪಿಂಕ್ ಕಲರು. ಒಟ್ಟು 150 ಎಳೆ ತೊಗೊಳ್ಳಿ. ಇದು ಕುಚ್ಚು ನೋಡಿ, ಇದು ನಾನು ತೋರಿಸಿರೋದು. ಇಷ್ಟು ಲುಕ್ ಕಾಣುತ್ತೆ ಸ್ಯಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.